IVC ರೋಡ್ ಕುಂದನ ಸರ್ಕಲ್ ಹತ್ರ ಇದೆ. ನಂದಿ ನಿರ್ವಾಣ ಅನ್ಬಿಟ್ಟು ಏರ್ಪೋರ್ಟ್ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ನಮ್ಮ ಲೇಔಟ್ ಇಂದ 50 ಮಿನಿಟ್ಸ್ ಡ್ರೈವ್ ಅಷ್ಟೇ. ಏಪ್ ಅಪ್ರೂವ್ಡ್ ಆಗಿದೆ, ಇಂಡಿವಿಜುವಲ್ ಎ ಖಾತೆ ಸಿಗುತ್ತೆ. ನಮಸ್ಕಾರ, ನಾನು ಶಿಲ್ಪಾ ಮಾತಾಡ್ತಾ ಇದ್ದೀನಿ ವರ್ಹಾ ಪ್ರಾಪರ್ಟಿ ಕಡೆಯಿಂದ. ನಾನು ಇವತ್ತು ಇನ್ನೊಂದು ಪ್ರಾಜೆಕ್ಟ್ ಹತ್ರ ಬಂದಿದ್ದೀನಿ. ಇದು ಒಂದು ನಿಮಗೆ IVC ರೋಡ್ ಕುಂದನ ಸರ್ಕಲ್ ಹತ್ರ ಇದೆ. ನಂದಿ ನಿರ್ವಾಣ ಅನ್ಬಿಟ್ಟು ಇದು ನಿಮಗೆ ನಿಯರೇ ಆಗುತ್ತೆ. ಕುಂದನ ಸರ್ಕಲ್ ಜಸ್ಟ್ 2 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್, ಮತ್ತೆ ನಿಮಗೆ DCA ಆಫೀಸ್ಗೂ ಕೂಡ ನಿಯರೇ ಇದೆ. ಯಾರೆಲ್ಲ ಈ ಕಡೆ ನೋಡ್ತಿದ್ದೀರೋ ಅವ್ರಿಗೆ ಯೂಸ್ಫುಲ್ ಆಗ್ಬೋದು ಅನ್ಕೊಂಡಿದ್ದೀನಿ. ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಜೊತೆ ಇವತ್ತು ನನ್ನ ಫ್ರೆಂಡ್ ಪ್ರವೀಣ್ ಇದ್ದಾರೆ. ಎಂಟರ್ ಲೇಔಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ ಪ್ರವೀಣ್ ಅವರೇ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು? ಚೆನ್ನಾಗಿದ್ದೀನಿ. ನಮಗೆ ನಿಮ್ಮ ಲೇಔಟ್ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡಿ. ನೋಡಿ, ಈ ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ನಂದಿ ನಿರ್ವಾಣ ಅಂತ ಹೇಳ್ಬಿಟ್ಟು, ಇದು ಲೊಕೇಶನ್ಗಳು ಬಂದು ನಿಮ್ಗೆ ಕುಂದಾನ ಸರ್ಕಲ್ ಇಂದ ಎಕ್ಸಾಕ್ಟ್ ಆಗಿ 200 ಮೀಟರ್ ವಿತ್ ಮೈನ್ ರೋಡ್ ಪ್ರಾಪರ್ಟಿ. ಇದು ನಿಮ್ಗೆ ಪ್ರೈಮ್ ಲೊಕೇಶನ್ ಆಗಿದೆ ಫಸ್ಟ್ ಆಫ್ ಆಲ್. ಓಕೆನಾ? ವಿತ್ ನಮ್ ಪ್ರಾಜೆಕ್ಟ್ ಇಂದ ಬಂದ್ಬಿಟ್ಟು DC ಆಫೀಸ್ ಗೆ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ 2 ಕಿಲೋಮೀಟರ್ ಆಗುತ್ತೆ. ನಿಯರ್ ಇದೆ DC ಆಫೀಸ್. DC ಆಫೀಸ್ ನಿಯರ್ ಇದೆ, ಆಮೇಲೆ IVC ರೋಡ್ ನಿಯರ್ ಇದೆ. ಫಸ್ಟ್ ಬಂದ್ಬಿಟ್ಟು ಏರ್ಪೋರ್ಟ್ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ನಮ್ ಲೇಔಟ್ ಇಂದ 50 ಮಿನಿಟ್ಸ್ ಡ್ರೈವ್ ಅಷ್ಟೇ. 15 ಮಿನಿಟ್ಸ್ ಓನ್ಲಿ ಡ್ರೈವ್. ಮತ್ತೆ ಏನೇನ್ ಅಪ್ರೂವಲ್ಸ್ ಇದೆ ಈ ಲೇಔಟ್ ಅಲ್ಲಿ? ಇದು ಬೈಅಪ್ ಅಪ್ರೂವ್ಡ್ ಆಗಿದೆ, ಇಂಡಿವಿಜುವಲ್ ಎ ಖಾತೆ ಸಿಗುತ್ತೆ. ಸಿಗುತ್ತಾ? ಆಲ್ರೆಡಿ ಇದೆ. ನಾವು ಎ ಖಾತೆ ನಿಮ್ಮ ಹೆಸರಿಗೆ ಮಾಡ್ಕೊಡ್ತೀವಿ. ಈಗ ಆಲ್ರೆಡಿ ನಮ್ಮ ಹೆಸರಲ್ಲಿ ಇದೆ. ನಿಮ್ಮ ಹೆಸರಲ್ಲಿ ಇದೆ? ಓಕೆ, ಫೈನ್. ಪ್ರವೀಣ್, ಎಷ್ಟು ಎಕರೆಯಲ್ಲಿ ಇದೆ ಲೇಔಟ್? ಇದು ಬಂದ್ಬಿಟ್ಟು 2 acres ಇದೆ, 40 ಫ್ಲಾಟ್ಸ್ ಇದೆ ಟೋಟಲ್ ಆಗಿ. ನಿಮ್ಗೆ ಈಗ ಬಂದ್ಬಿಟ್ಟು ಅವೈಲಬಿಲಿಟಿ ಬಂದ್ಬಿಟ್ಟು ಒಂದು 25 ಫ್ಲಾಟ್ಸ್ ಅವೈಲೇಬಲ್ ಇದೆ. ವಿತ್ ಈಸ್ಟ್ ಇದೆ, ಆಮೇಲೆ ವೆಸ್ಟ್ ಫೇಸಿಂಗ್. ಎಲ್ಲ ಫೇಸಿಂಗ್ ಕೂಡ ಸಿಗುತ್ತೆ ಈ ಲೇಔಟ್ ಅಲ್ಲಿ? ಆಕ್ಚುಲಿ ನಾವು ಮಾಡಿರೋದು ಈಸ್ಟ್ ವೆಸ್ಟ್ ಮಾತ್ರ ಮಾಡಿದೀವಿ. ಈಸ್ಟ್ ಇದೆ, ವೆಸ್ಟ್ ಫೇಸಿಂಗ್ ಅವೈಲೇಬಲ್ ಇದೆ. ಆಮೇಲೆ ಬಂದ್ಬಿಟ್ಟು 2 ಪಾರ್ಕ್ಸ್ ಇದೆ, ಒಂದು ಸಿ ಏರಿಯಾ ಬರುತ್ತೆ. ಅಂದ್ರೆ ಇದರಲ್ಲಿ 2 ಎಕ್ಸಿಟ್ ಇದೆಯಾ? 2 ಎಕ್ಸಿಟ್ ಇದೆ, ರೆಡಿ ಮಾಡಿಟ್ಟಿದ್ದೀರಾ? ಇದೆ. ಈಗ ಏನ್ ಮನೆ ಬಂದು ಕಟ್ಕೊಳಕ್ಕೆ ಏನ್ ಬೇಕೋ ನಿಮ್ಗೆ ಅದೆಲ್ಲ ರೆಡಿ ಇದೆ. ಇವಾಗ ಬಂದ್ಬಿಟ್ಟು ಮನೆ ಬಂದ್ಬಿಟ್ಟು ಕಟ್ಬೋದು, ಆ ತರ ಇದೆ. ಇದು ನಿಮ್ಗೆ ಫೀಡರ್ ಬಾಕ್ಸ್ ಅಂತಾರೆ. ಮೈನ್ DP ಇಂದ ಬಂದ್ಬಿಟ್ಟು ಇದಕ್ಕೆ ನಿಮ್ಗೆ ಕೇಬಲ್ ಇದೆ. ಇದರಿಂದ ಬಂದ್ಬಿಟ್ಟು ನಿಮ್ಗೆ ಎಲ್ಲ ಫ್ಲಾಟ್ಗೂ ಬಂದ್ಬಿಟ್ಟು ಕೇಬಲ್ ಡಿಸ್ಟ್ರಿಬ್ಯೂಟರ್ ಆಗುತ್ತೆ. ಓಕೆ, ಇದು ನಿಮ್ಗೆ ಸೇಫ್ ಬಂದು ನಿಮ್ಗೆ ಫುಟ್ಪಾತ್ ಬರುತ್ತೆ. ಎಲ್ಲರೂ ಬಂದ್ಬಿಟ್ಟು ಆಕ್ಚುಲಿ 4 ಫೀಟ್ ಬಿಡ್ತಾರೆ, ನಾವು ಬಂದ್ಬಿಟ್ಟು 6 ಫೀಟ್ ಬಿಟ್ಟಿದ್ದೀವಿ ಫುಟ್ಪಾತ್. ನೋಡ್ಬೋದು, ನಿಮಗೆ ಎಲ್ಲ ಫ್ಲಾಟಿಗೂ ವಾಟರ್ ಕಲೆಕ್ಷನ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಸ್ಟ್ರೀಟ್ ಲೈಟ್ ಆಗಿರ್ಬೋದು, ನಿಮಗೆಲ್ಲ ಬಂದ್ಬಿಟ್ಟು ರೆಡಿ ಇದೆ. ಪ್ರವೀಣ್, ಈ ಲೇಔಟ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲಿದೆ? ಇಲ್ಲೇ ಬಂದ್ಬಿಟ್ಟು ನಿಮಗೆ BMTC ಬಸ್ಸು ಹೋಗುತ್ತೆ. ಆಮೇಲೆ ಇಲ್ಲಿಂದ ನಿಮ್ಗೆ ಕುಂದನ ಸರ್ಕಲ್ ಹೋಗೋದ್ರೆ ಜಸ್ಟ್ 200 ಮೀಟ್ರಲ್ಲಿ. ಅಲ್ಲಿ ಎವ್ರಿ 10 to 20 ಮಿನಿಟ್ಸ್ಗೆ ಬಂದ್ಬಿಟ್ಟು ಒಂದೊಂದು ಬಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆಮೇಲೆ ನಿಮ್ಗೆ ಓಲಾ ಊಬರ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ಇಲ್ಲಿ. ಓಕೆ, ನಮ್ಮ ಲೇಔಟಲ್ಲಿ ವಿತಿನ್ 5 ಮಿನಿಟ್ಸ್ಗೆ ನಿಮ್ಗೆ ಬೇಕಂದ್ರೆ ಓಲಾ ಊಬರ್ ಸಿಗುತ್ತೆ. ಆಮೇಲೆ ಬಂದ್ಬಿಟ್ಟು ಇಲ್ಲಿಂದ ನಿಮ್ಗೆ ಏರ್ಪೋರ್ಟ್ ಇದೆಯಲ್ಲ, ಈಗ ಮೆಟ್ರೋ ಬರ್ತಾ ಇದೆ. ಅದು ನಿಮ್ಗೆ ಕನೆಕ್ಟಿವಿಟಿ ಆಗಿರ್ಬೋದು. ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಎಲ್ಲಿಗಾದ್ರೂ ನಿಮ್ಗೆ ಮೆಟ್ರೋ ಕನೆಕ್ಟಿವಿಟಿ ಜಸ್ಟ್ ಒಂದು ಇಲ್ಲಿಂದ 10 ಮಿನಿಟ್ಸ್ ಸಿಗುತ್ತೆ. ಅಲ್ಲಿಂದ ನೀವು ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಪ್ರವೀಣ್, ಈ ಲೇಔಟ್ ಸರೌಂಡಿಂಗು ಸ್ಕೂಲು, ಕಾಲೇಜ್ ನಿಯರೇ ಇದಾವ? ನೋಡಿ, ನಮ್ಮ ಲೇಔಟ್ ಇಂದ ಪಕ್ಕದಲ್ಲೇ ಬಂದ್ಬಿಟ್ಟು ನಿಮ್ಗೆ IIMR ಅಂತ ಹೇಳ್ಬಿಟ್ಟು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ ಇಲ್ಲಿ, ವಿತ್ ಹಾಸ್ಪಿಟಲ್. ಆಮೇಲೆ ಇಲ್ಲಿಂದ ಬಂದ್ಬಿಟ್ಟು ನಿಮ್ಗೆ ಗೀತಮ್ಮ ಯೂನಿವರ್ಸಿಟಿ ಬಂದ್ಬಿಟ್ಟು ಒಂದು 4 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಆರೋ ಇಂಟರ್ನ್ಯಾಷನಲ್ ಸ್ಕೂಲ್ ಬಂದ್ಬಿಟ್ಟು ನಿಮ್ಗೆ ಒಂದು 2 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಇಲ್ಲೇ ನಮ್ಮ ಲೇಔಟ್ ಬ್ಯಾಕ್ ಸೈಡ್ ಸಿಗುತ್ತೆ. ಆಮೇಲೆ ವಿದ್ಯಾಶಿಲ್ಪ ಅಂತ ಹೇಳ್ಬಿಟ್ಟು ಅದು ನಿಮ್ಗೆ ಒಂದು 4 ಕಿಲೋಮೀಟರ್ ವಿತ್ ಸಿಗುತ್ತೆ. ಆಮೇಲೆ ನಿಮ್ಗೆ ಸ್ಟೋನ್ ಹಿಲ್ಸ್ ಅದು ಇಂಟರ್ನ್ಯಾಷನಲ್ ಸ್ಕೂಲ್ ಬಂದ್ಬಿಟ್ಟು ಅದು ನಿಮ್ಗೆ ಒಂದು 5 ಕಿಲೋಮೀಟರ್ ಸಿಗುತ್ತೆ. ಇಷ್ಟು ಬಂದ್ಬಿಟ್ಟು ನಮ್ಮ ಲೇಔಟ್ ಸುತ್ತಲೂ ಇದೆ. ಇದು ಬಂದ್ಬಿಟ್ಟು ಮೈನು. ಈ ಲೇಔಟ್ ಅಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು? ಶಿಲ್ಪ ಅವರು ನೋಡಬಹುದು, ನಮ್ಮ ಪ್ರಾಜೆಕ್ಟ್ ಅನ್ನು ಬಂದ್ಬಿಟ್ಟು ನಿಮ್ಗೆ ಏರ್ಪೋರ್ಟ್ ಗೆ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ನಿಮ್ಗೆ 15 ನಿಮಿಷ. ಓಕೆನಾ? ಸೆಕೆಂಡ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿಂದ ನಿಮ್ಗೆ KDB ಅಂತ ಹೇಳ್ಬಿಟ್ಟು ಆಗಿದೆ. ಏನು ಫಾಕ್ಸನ್ ಕಂಪನಿ ಇದೆಯಲ್ಲ, ಈಗ ಎಲ್ಲರಿಗೂ ಅದು ನೇಮ್ ತುಂಬಾ ಬಂದ್ಬಿಟ್ಟು ಪಾಪ್ಯುಲರ್ ಆಗ್ತಾ ಇದೆ. ಅಲ್ಲಿ ನಿಮ್ಗೆ ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರದ್ದು ನಿಮ್ಗೆ ಆಲ್ರೆಡಿ 300 acres ಅಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಅವ್ರದ್ದು ಕಂಪ್ನಿ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 6000 ಪೀಪಲ್ಸ್ ಬಂದ್ಬಿಟ್ಟು ಆಲ್ರೆಡಿ ವರ್ಕ್ ಮಾಡ್ತಿದ್ರು ಇವಾಗ. ಓಕೆನಾ? ಅದೇ ನಿಮ್ಗೆ KDB ಬಂದ್ಬಿಟ್ಟು ಟೋಟಲ್ 2700 acres ಇದೆ. ಓಕೆನಾ? ಅದೇ ನಿಮ್ಗೆ ಮೈನ್ ಬಂದ್ಬಿಟ್ಟು ಇಲ್ಲೆಲ್ಲ ನಿಮ್ಗೆ ಅಪ್ರಿಸಿಯೇಷನ್ ಸಿಗುತ್ತೆ. ಆಮೇಲೆ ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಆಮೇಲೆ ಬಸ್ ಆಗಿರ್ಬೋದು, ಎಲ್ಲ ಫೆಸಿಲಿಟೀಸ್ ಇದೆ. ವಿತ್ ಮೈನರ್ ಪ್ರಾಪರ್ಟಿ, ವಿತ್ ಅಪ್ರೂವಲ್ ಲೇಔಟ್. ಓಕೆನಾ? ಏಕಾತ ಪ್ರಾಪರ್ಟಿ, ಎಲ್ಲ ಬ್ಯಾಂಕಿಂದ ಲೋನ್ ಆಗುತ್ತೆ. ಯಾವ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ? ನಮ್ಮ ಪ್ರಾಜೆಕ್ಟ್ ಇವಾಗ ಬಂದ್ಬಿಟ್ಟು ಕೆನರಾ ಬ್ಯಾಂಕು, IDBI, HDFC ಬ್ಯಾಂಕ್ ಅಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಅಪ್ರೂವಲ್ ಆಗಿದೆ, ಪ್ರೀ ಅಪ್ರೂವಲ್. ನೀವು ಜಸ್ಟ್ ಡಾಕ್ಯುಮೆಂಟೇಶನ್ ಕೊಟ್ಟರೆ ಸಾಕು, ನಿಮ್ಗೆ ಲೋನ್ ಕಂಪ್ಲೀಟ್. ಎಷ್ಟವರೆಗೂ ಆಗುತ್ತೆ ಲೋನ್? ನಿಮ್ಗೆ 80% ತನಕ ಆಗುತ್ತೆ. ಡಿಪೆಂಡಬಲ್ ಯುವರ್ ಸಿವಿಲ್ ಮೇಲೆ ಆಗುತ್ತೆ. ಯಾಕಂದ್ರೆ ನಿಮ್ದೇನೋ ಬೋನ್ಸ್ ಕೇಸ್ ಆಗಿದೆ, ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ಕಡೆಯಿಂದ ನಿಮ್ದೆಲ್ಲ ಸಿವಿಲ್ ಚೆನ್ನಾಗಿತ್ತು ಅಂದ್ರೆ ಅಪ್ ಟು ನಿಮ್ಗೆ 85% ತನಕ ನಾವು ಮಾಡ್ಕೊಡ್ತೀವಿ. ನೀವೇ ಲೋನ್ಸ್ ಮಾಡ್ಕೊಡ್ತೀರಾ? ಓಕೆ, ಡನ್.
ಇದೇ ರೀತಿ ನಾವು ನಿಮಗೆ ಅಪ್ರೂವಲ್ ಲೆವೆಲ್ ಪ್ರಾಜೆಕ್ಟ್ದು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಾವು ಪ್ರಮೋಷನ್ ಕೂಡ ಮಾಡಿಕೊಡ್ತೀವಿ. ಕೆಳಗಡೆ ಶೋ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.